ತಾಲೂಕಿನ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಚಿವ ಶಿವಾನಂದ ಪಾಟೀಲ ಮನೆ ಮುಂದೆ ಅಹೋರಾತ್ರಿ ಧರಣಿ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಚಿವ ಶಿವಾನಂದ ಪಾಟೀಲ ಮನೆ ಮುಂದೆ ರಾಜ್ಯದ 20ಕ್ಕೂ ಹೆಚ್ಚು ಸಂಘಟನೆಗಳಿಂದ ಜನವರಿ 20ರಂದು ಪ್ರತಿಭಟನೆ ಮಾಡಲು ರೈತ ಸಂಘಟನೆ ಮುಖಂಡರು ಸಿದ್ಧತೆ ನಡೆಸಿದ್ದಾರೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸೋಮು ಬಿರಾದಾರ ಹೇಳಿದರು. ಪಟ್ಟಣದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋಲಾರ ತಾಲೂಕಿಗೆ ಸಂಬಂಧಪಟ್ಟಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸಚಿವ ಶಿವಾನಂದ ಪಾಟೀಲ ಅವರಿಗೆ ಸುಮಾರು ವರ್ಷಗಳಿಂದ ನಾವು ಹೇಳಿಕೊಂಡು ಬಂದಿದ್ದೇವೆ. ಇದುವರೆಗೂ ಈಡೇರಿಸಿಲ್ಲ. ಶುಗರ್ ಕಾರ್ಖಾನೆಗಳು ಆರಂಭವಾಗಿ 2.5 ತಿಂಗಳಾದರೂ ರೈತರ ಕಬ್ಬಿನ ಬಿಲ್ ಪಾವತಿಸಿಲ್ಲ. ರೈತರ ಕಬ್ಬಿನ ಬಿಲ್ ಟನ್ ಕಬ್ಬಿಗೆ 3,400 ರೂಪಾಯಿ ನೀಡುತ್ತೇವೆ ಎಂದು ಸಚಿವರು ತಿಳಿಸಿದರು. ಆದರೆ ಕೆಲವೊಂದು ಶುಗರ್ ಕಾರ್ಖಾನೆ ಮಾಲೀಕರು ಹಳೆ ಕಬ್ಬಿನ ದರದ ಬಿಲ್ ನೇ ರೈತರಿಗೆ ಹಾಕುತ್ತಿದ್ದಾರೆ ಎಂದರು. ಅದರಂತೆ ಬಬಲೇಶ್ವರ ತಾಲೂಕಿಗೆ ಇರುವಂತಹ ಇಲಾಖೆಗಳು ಕೋಲಾರ ತಾಲೂಕಿಗೆ ಇಲ್ಲ. ಇದರಿಂದ ನಮ್ಮ ತಾಲೂಕಿನ ರೈತರು, ಸಾರ್ವಜನಿಕರು, ಬಡ ಕೂಲಿ ಕಾರ್ಮಿಕರು ನಿತ್ಯ ಬಾಗೇವಾಡಿಗೆ ಅಲೆದಾಟ. ಇನ್ನು ತಪ್ಪಿಲ್ಲ ಹೆಸರಿಗೆ ಮಾತ್ರ ಕೋಲಾರ ತಾಲೂಕು ಕೇಂದ್ರವಾಗಿದೆ. ತಾಲೂಕಿಗೆ ಕೃಷಿ ಮಾರುಕಟ್ಟೆ, ಸಬ್ ರಿಜಿಸ್ಟರ್ ಕಚೇರಿ, ಅಗ್ನಿಶಾಮಕ ಠಾಣೆ ಸೇರಿದಂತೆ ನಾನಾ ಇಲಾಖೆಗಳನ್ನು ಸ್ಥಾಪನೆ ಮಾಡಬೇಕು ಎಂಬ ಬೇಡಿಕೆಗೆ ಧರಣಿ ಮಾಡಲಾಗುತ್ತಿರುವುದಾಗಿ ತಿಳಿಸಿದರು. ಸದಾಶಿವ್ ಮೇಲಿನ ಮನೆ, ಜಿಕೆ ನ್ಯೂಸ್ ಕನ್ನಡ, ಕೋಲಾರ. ಎಲ್ಲ ಉಸ್ತುವಾರಿ ಅವ್ರ ಮನೆ ಮುಂದೆ ಕುಂದ್ರಾಕು ಅಂದ್ರು. ಈಗ ಮೇನ್ ಈಗ ಈ ವಿಷಯ ಬಂದಾಗ ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ, ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಬೆಳಗಾವಿ ಹೇಳಿದ್ನಲ್ರಿ, ಬೆಳಗಾವಿ ಅಧಿವೇಶನದಾಗ ಏನಾಗೈತೆ ಅಂದ್ರೆ ನಾವು ಸುಮಾರು 2 ತಾಸು ಇದ ಸಚಿವರಿಗೆ ನೇಮಿಸಿದ್ರು CM ಅವರು. ಇವ್ರಿಗೆ ಏನು ಬೇಡಿಕೆ ಐತಿ ಈಡೇರಿಸೋಣಪ್ಪ, ಅವ್ರ ಜೋಡಿ ಕೂತು ಚರ್ಚೆ ಮಾಡ್ಕೊಂಬರ್ರಿ. ಸುಮಾರು ಒಂದು 3 ಮಂದಿ MLAಗಳು ಮತ್ತು ಇವರು ಸಚಿವರು ಕೂಡ 2 ತಾಸು ನಮ್ಮ ಜೋಡಿ ಕುಂತ ಮುಂದೆ 4 ಗಂಟೆಗೆ ನೀವು ಪ್ರತಿಭಟನೆ ಶಾಂತಿ ರೀತಿ ಒಳಗೆ ಮಾಡ್ರಿ. 4 ಗಂಟೆಗೆ CM ಅವ್ರ ಮೀಟಿಂಗ್ ಕರೆದ್ರೆ ನಮ್ಮನ್ನ ನಾವು ಸೇರಿ ನಮ್ಮ ಕೋಲಾರ, ನಮ್ಮ ಬಿಜಾಪುರದಿಂದ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಕೋಲಾರದಿಂದ ನಾನು ಹೋಗಿದ್ದೆ. ಒಂದು 20 ಮಂದಿ ನಾವು CM ಅವ್ರ ಮೀಟಿಂಗ್ ಹೋಗಿದ್ದೆವು. ಅವಾಗ CM ಸಾಹೇಬ್ರು ಹೇಳಿದಂಥದ್ದು ಏನಪ್ಪ ಅಂದ್ರೆ, ಒಂದು 4-5 ದಿನದಲ್ಲಿ ಈ ಬೇಡಿಕೆ ಒಳಗೆ ಎಷ್ಟು ಸಾಧ್ಯ ಆಕತ್ತೆ ಅಷ್ಟನ್ನು ನೀನು ಮೀಟಿಂಗ್ ತೊಗೊಂಡು ಬಗೆಹರಿಸಪ್ಪ ಅಂತ ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರು ಅವರು. ಇವ್ರು ಇನ್ನೂ ತರ ತಿಂಗಳು 1.5 ತಿಂಗಳು ಹಾಕಿ ಬಂದರು, ಇನ್ನೂ ಅವರು ಏನೂ ಮೀಟಿಂಗ್ ಇಲ್ಲ, ಏನಿಲ್ಲ. ಅದಕ್ಕಾಗಿ ನಾವು 1ನೇ ತಾರೀಕಿಗೆ ಅವ್ರಿಗೆ ಕೊಟ್ಬಿಟ್ಟೆವು ಗಡುವನ್ನ. ಇಲ್ಲಿವರೆಗೂ ಏನೂ ಇಲ್ಲ. ನಮ್ಮ ಸಚಿವರ ಮನೆ ಮುಂದೆ ಕುಂದಿರ್ಬೇಕಾಗಿತ್ತಂದ್ರೆ ಇವತ್ತು ಕಾರ್ಖಾನೆಗಳು ಚಾಲೂ ಆಗಿ ಸುಮಾರು 2 ತಿಂಗಳ ಮೇಲೆ ಆಯ್ತು, 2.5 ತಿಂಗಳಾಯ್ತು. ನಾ ರೈತರಿಗೆ ಬಿಲ್ಲನ್ನು ಮುಟ್ಟಿಲ್ಲ. ಈ ವರ್ಷ ಹೋದ ವರ್ಷ ಹಾಕೋತಾರ ಬಂದಿದ್ರು. ಇನ್ನೇನು ಭಾಳ 15-20 ದಿವಸದೊಳಗೆ ಕಟಾವು ಬಂದ್ ಆತೆಲ್ಲ. ರೈತರ ಕಬ್ಬು ಖಾಲಿ ಆಗ್ಯಾವ. ಅಷ್ಟು ಬರಗಾಲ ಪರಿಸ್ಥಿತಿ ಒಳಗೆ ಇದ್ದಂಥ ನೀರು ಗೊಬ್ಬರ ಮಾಡಿ ನಾವು ಆ ಕಬ್ಬನ್ನು ಕಳಿಸಿದ ಕಬ್ಬಿಗೆ ಇನ್ನೂ ಬಿಲ್ ಇಲ್ಲ. ಅಂದ್ರೆ ಇವರು ಬಿಲ್ ನಮಗೇನು ಇವರು ಗ್ಯಾರಂಟಿ ಕೊಡ್ತಾರ ಅನ್ನೋದಿಲ್ಲ. ಅದಕ್ಕಾಗಿ ನಾವು ಅವ್ರ ಮನೆ ಮುಂದೆ ಕುಂದಿರ್ಬೇಕಾದ ಅನಿವಾರ್ಯ. ಅವರೇ ಸಕ್ಕರೆ ಮಂತ್ರಿ ಅವರು ಅದಾರ. 3,400 ಬಿಲ್ ಇಸದ್ ಕೊಡ್ತಂತೇಳಿ ಭಾಷಣ ಮಾಡಿದಂಥ ನಮ್ಮ ಶಾಸಕರು, ಸಚಿವರು. ಮತ್ತು ನಾವೀಗ ಅನಿವಾರ್ಯವಾಗಿ ಇವರು ಇದ್ದಂಥ ಬಿಲ್ನು 2,900 ಕೊಡ್ತಾರೆ, 2,700 ಕೊಡ್ತಾರೆ, 3,000 ಕೊಡ್ತಾರೆ. ಇವೆಲ್ಲ ಏನಾಗ್ಯಾವ್ರಿ, ಅವ್ರ ಬಗೆಹರಿಸಬೇಕಾದಂಥ ಸಮಸ್ಯೆಗಳದಾವು ನೋಡ್ರಿ. ತಕ್ಷಣನೇ 15 ದಿವಸದೊಳಗಾಗಿ ಬಿಲ್ ಹಾಕ್ಬೇಕನ್ನುವಂಥ ಇದ್ದಂಥ ಸಂದರ್ಭದಾಗ ಇನ್ನೂ ತನ ಇಲ್ಲ ಅಂದ್ರೆ, ಮತ್ತು ಇವ್ರು ನಮ್ಮ ಮತಕ್ಷೇತ್ರದ ಸಚಿವರಾಗಿ ಇಡೀ ರಾಜ್ಯದ ಬಿಲ್ ಅಲ್ರಿ, ನಮ್ಮ ತಾಲೂಕಿನ ಬಿಲ್ಲು ಇಲ್ಲ, ಇಡೀ ರಾಜ್ಯದೇವಾಗ ನಿಭಾಯಿಸ್ತಾರೆ ಇವರು. ಅದಕ್ಕಾಗಿ ಅವ್ರ ಮನೆ ಮುಂದೆ ಅನಿವಾರ್ಯವಾಗಿ ನಾವು ಕುಂದಿರಲೇಬೇಕು. ನಾವು ಇವೆಲ್ಲ ಬೇಡಿಕೆ ಈಡೇರುವವರೆಗೂ ಹೇಳೋದಿಲ್ಲ ಅಂತೇಳಿ ನಾವು ತೀರ್ಮಾನಕ್ಕೆ ಬಂದ್ಬಿಟ್ಟಿವಿ ಅಂತ ಹೇಳ್ತಾರೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.